ಕಾಂಗ್ರೆಸ್ ನಾಯಕರು ವಿಭಿನ್ನ ನಿಲುವನ್ನು ದ್ವಂದ್ವ ನಿಲುವನ್ನು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸ್ಪಷ್ಟತೆ ಇಲ್ಲ ಅವ್ರ ಸ್ಟೇಟ್ಮೆಂಟ್ಗಳಲ್ಲಿ ಅವರ ನಿಲುವು ಅನ್ನೋದು. ಈಗಾಗಲೇ AICC ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಏನಾಗಿದೆ, ಸರ್ಕಾರಕ್ಕೆ ಸಂಪೂರ್ಣ ನಾವು ಬೆಂಬಲ ಕೊಡ್ತೀವಿ. ಅದೇ ರೀತಿ ಉಗ್ರರನ್ನು ಸದೆಬಡಲಿಕ್ಕೆ ಏನೆಲ್ಲ ತೀರ್ಮಾನ ಸರ್ಕಾರ ಮಾಡುತ್ತೆ ಅದಕ್ಕೆ ಸಂಪೂರ್ಣ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ ಅಂತ AICC ವರ್ಕಿಂಗ್ ಕಮಿಟಿ ತೀರ್ಮಾನ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದನ್ನು ಪ್ರತಿಯೊಬ್ಬ ಕಾಂಗ್ರೆಸ್ನವನು ಪಾಲಿಸಬೇಕಂತ ಹೇಳೋಂಥ ಮಾತನ್ನು AICC ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಅದರಿಂದ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಹೇಳಿಕೆಗಳು ವ್ಯಾಖ್ಯಾನಗಳು ಮಾಡೋದು ಸರಿಯಲ್ಲ ಅಂತ ಹೇಳಿ ಬಯಸ್ತಾ ಇದ್ದೇವೆ. ಸರ್, ಈಗ CM ಅವರು AS ಮೇಲೆ ಹಲ್ಲೆ ಮಾಡೋದನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಸಚಿವರು, ಶಾಸಕರಾದಿಗಳಾಗಿ. ಸರಿನಾ ಅಂತ ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಇದೆ. ನಾವು ಸಂತೋಷವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮುಂದಿನಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೇನೆ. ಸರ್, ಈಗ ನಿನ್ನೆ ಶೆಟ್ಟರ್ ಹೇಳ್ತಾರೆ, ಇವತ್ತಿನ ಉಗ್ರ ಚಟುವಟಿಕೆಗಳಿಗೆ ಹಿಂದೆ ಜವಾಹರ್ಲಾಲ್ ನೆಹರು ಅವರ ಪಾಲಿಸಿಗಳೇ ಕಾರಣ, ಅವರ ನಿಲುವುಗಳೇ ಕಾರಣ ಅಂತ ಶೆಟ್ಟರು ಮಧ್ಯ ನಮ್ಮ ಕಾಂಗ್ರೆಸ್ಸಲ್ಲೂ ಕೂಡ ಇದ್ದರು. ಇವತ್ತು ಏನು ಹೇಳಿದವರು ಎಂತ ಹೇಳಿದ್ರು, ಇಂದಿನ ಚಟುವಟಿಕೆಗಳಿಗೆ, ಟೆರರಿಸಮ್ ಆ್ಯಕ್ಟಿವಿಟೀಸ್ಗೆ ಜವಾಹರ್ಲಾಲ್ ನೆಹರುನೇ ನೇರ ಕಾರಣ, ಅವರ ಪಾಲಿಸಿಗಳು, ಡಿಸಿಷನ್ಗಳು. ಶೆಟ್ಟರ್ಗೆ ನಾಚಿಕೆ ಆಗಬೇಕು.